ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ರಸ್ತೆಯಲ್ಲಿ ನೀವೇನಾದರೂ ಓಡಾಡೋದ್ರೆ ನೀವು ಆ ನಿಗದಿತ ಜಾಗಕ್ಕೆ ಈ ರಸ್ತೆ ಮೂಲಕ ಹೋಗೋಕೆ ಮುಂಚೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದು ನಂತರ ಈ ರಸ್ತೆಯಲ್ಲಿ ಮತ್ತೆ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಯಾವ ರಸ್ತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಆ ಭಾಗದಲ್ಲಿ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ರಸ್ತೆಗೆ ಸಂಬಂಧಪಟ್ಟಂತೆ ಎಲ್ಲದರ ಡೀಟೇಲ್ಸ್ನೇ ನೋಡ್ಕೊಂಡು ಬರೋಣ ಬನ್ನಿ. ಸಾಲು ಸಾಲು ಅಪಘಾತ, ಆಟೋಗಳಿಗೂ ಸೇಫ್ಟಿ ಇಲ್ಲ, ರಸ್ತೆಯೋ ಗುಂಡಿಗಳ ಸಾಮ್ರಾಜ್ಯವೋ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಎಸ್, ಮೊದಲಿಗೆ ಈ ಸಿಸಿಟಿವಿ ದೃಶ್ಯಗಳನ್ನ ನೋಡ್ಬಿಡಿ, ಆಮೇಲೆ ಇದು ಯಾವ ರೋಡು, ಯಾವ ಏರಿಯಾ, ಏನಿಲ್ಲಿನ ಕತೆ ಅನ್ನೋದನ್ನ ಹೇಳ್ತೀವಿ. ದೃಶ್ಯ 1, ಗುಂಡಿಗಳಿಂದಲೇ ಕೂಡಿರೋ ರಸ್ತೆಯಲ್ಲಿ ಚರಂಡಿ ನೀರು. ರೋಡ್ ಯಾವುದು, ಗುಂಡಿ ಯಾವುದು ಅಂತ ಗೊತ್ತೇ ಆಗದೆ ಲಗೇಜ್ ಆಟೋ ಹೇಗೆ ಪಲ್ಟಿ ಹೊಡೆದಿದೆ ನೋಡಿ. ದೃಶ್ಯ 2, ಏನೋ ಈ ಆಟೋ ಚಾಲಕನದ್ದೇ ತಪ್ಪು ಅಂತ ಅಂದುಕೊಂಡ್ರೆ ಒಂದೇ ದಿನ ಅದೇ ಜಾಗದಲ್ಲಿ ಮತ್ತೊಂದು ಲಗೇಜ್ ಆಟೋ ಹೇಗೆ ಬ್ಯಾಲೆನ್ಸ್ ತಪ್ಪಿ ಮಗುಚಿದೆ ನೋಡಿ. ದೃಶ್ಯ 3, ಲಗೇಜ್ ಆಟೋಗಳೇ ಹೀಗೆ ಬ್ಯಾಲೆನ್ಸ್ ತಪ್ಪಿದ್ರೆ ಇನ್ನು ಬೈಕ್ಗಳ ಕತೆ ಹೇಳೋದೇ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಬಸ್ಗಳೇ ಗುಂಡಿಯಿಂದ ತಪ್ಪಿಸಿಕೊಳ್ಳೋಕೆ ಆಗದೆ ವಾಲಿ ತೇಲಿ ಹೋಗ್ತಿದ್ರೆ ಬೈಕ್ ಸವಾರ ಹೇಗೆ ತಾನೇ ಇಲ್ಲಿ ಸೇಫ್ ಆಗಿ ಹೋಗೋದಕ್ಕೆ ಸಾಧ್ಯ ಹೇಳಿ? ಬೈಕ್ ಸವಾರನೊಬ್ಬ ಬ್ಯಾಲೆನ್ಸ್ ತಪ್ಪಿ ಹೇಗೆ ಬಿದ್ದ ನೋಡಿ. ಡೇ ಲೈಟ್ ನಲ್ಲೇ ಹೀಗೆ ವಾಹನ ಸವಾರರು ಬೀಳ್ತಿದ್ರೆ ನೈಟ್ ನಲ್ಲಿ ಬೀಳದೆ ಹೋಗೋದಕ್ಕೆ ಚಾನ್ಸ್ ಇದೆಯಾ? ನೋ ವೇ. ಸೈಡ್ ನಲ್ಲಿ ಹೋದ್ರೂ ಇಲ್ಲಿ ಸೇಫ್ ಇಲ್ಲವೇ ಇಲ್ಲ. ನೋಡಿದ್ರಲ್ಲ, ಇದು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅತ್ಯಂತ ಪ್ರತಿಷ್ಠಿತ ಏರಿಯಾದಲ್ಲಿ ಒಂದಾಗಿರೋ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರೋ ನಾಗವಾರ ಜಂಕ್ಷನ್. ಬ್ಯಾಟರಾಯನಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಬರೋ ರಿಂಗ್ ರೋಡ್. ಮೆಟ್ರೋ ಕಾಮಗಾರಿ ಕೂಡ ನಡೀತಿದ್ದು ಮುಖ್ಯ ರಸ್ತೆ ಬಂದಾಗಿದೆ. ಎಲ್ಲಾ ವಾಹನಗಳು ಸರ್ವಿಸ್ ರೋಡ್ ನಲ್ಲೇ ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ರೋಡ್ ಸಂಪೂರ್ಣ ಗುಂಡಿಗಳಿಂದ ತುಂಬಿದೆ. ಒಳಚರಂಡಿ ನೀರು ಓವರ್ಫ್ಲೋ ಆಗಿ ರೋಡ್ ಯಾವುದು ಅನ್ನೋದೇ ತಿಳಿಯದಂತೆ ಆಗಿದೆ. ಅಲ್ಲಿನ ನೈಜತೆಯನ್ನ ನೀವೇ ನೋಡಿ. ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಯಾವಾಗ ಬುದ್ಧಿ ಕಲಿತಾರೋ, ಯಾವಾಗ ರಸ್ತೆ ಗುಂಡಿಗಳನ್ನ ಮುಚ್ತಾರೋ ಗೊತ್ತಿಲ್ಲ. ಇನ್ನೆಷ್ಟು ಬಲಿಗಳು ಅವ್ರಿಗೆ ಬೇಕೋ ಗೊತ್ತಿಲ್ಲ. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ನಾಗವಾರ ಜಂಕ್ಷನಲ್ಲಿ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವೇನು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ನಾಗವಾರ ಪ್ರಮುಖ ಸಿಗ್ನಲ್ಲು. ಔಟರ್ ರಿಂಗ್ ರೋಡು ಮತ್ತು ನಾಗವಾರದಿಂದ ತನಿಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೇರ್ಪುರಮಿಂದ ಹೆಬ್ಬಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಸಿಗ್ನಲ್ ಏನು ಜಂಕ್ಷನ್ ಇದೆ, ಈ ಜಂಕ್ಷನ್ನಿಂದ ಮೆಟ್ರೋ ಕಾಮಗಾರಿ ಒಂದು ಭಾಗದಲ್ಲಿ ನಡೀತಾ ಇದೆ. ನಿಮಗೆ ದೃಶ್ಯದಲ್ಲಿ ನೋಡ್ಬೋದು, ಏನು ರಸ್ತೆ ಕಾಣಿಸ್ತಿದೆ ಆ ಭಾಗದಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಿರೋದ್ರಿಂದ ಆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಈಗ ಸರ್ವಿಸ್ ರೋಡಲ್ಲೇ ಎಲ್ಲ ವಾಹನಗಳು ಸಂಚಾರ ಮಾಡ್ತಿರೋದ್ರಿಂದ ಸರ್ವಿಸ್ ರೋಡಲ್ಲಿ ಮಳೆ ನೀರಂತ ಅಲ್ಲ, ಇದು ನಿಮ್ಗೇನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇದು ನೀರು ಇಲ್ಲಿ ಚೇಂಬರ್ಗಳು ಬ್ಲಾಕ್ ಆಗಿ ಪ್ರತಿನಿತ್ಯ ಬೆಳಗ್ಗೆ ಸೇರ್ಕೋತಿರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ, ಈ ಜಾಗದಲ್ಲಿ ನಿಮಗೆ ನೀರು ಒಳ್ಳೆ ಕೆರೆ ರೀತಿ ನಿಂತಿದೆ. ಇದು ಚೇಂಬರಲ್ಲಿ ಬ್ಲಾಕ್ ಆಗಿ ಬರುವಂಥ ನೀರು ಪ್ರತಿ ಬೆಳಗ್ಗೆನೂ ಸಹ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ಬರೀ ನೀರು ನಿಂತ್ಕೊಂಡ್ರೆ ಸಮಸ್ಯೆ ಅಲ್ಲ, ಈ ನೀರಿನಲ್ಲಿ ಗುಂಡಿಗಳು ಬಿದ್ದಿರೋದ್ರಿಂದ ಸಾಕಷ್ಟು ವಾಹನಗಳು ಅಪಘಾತಗಳಾಗ್ತಿದೆ. ಇದೇ ಜಾಗದಲ್ಲಿ 2 ಆಟೋಗಳು ಅಂದರೆ ಲಗೇಜ್ ಆಟೋಗಳು ನಿಯಂತ್ರಣ ತಪ್ಪಿ ಬಿದ್ದಿರುವಂಥ ಘಟನೆ ಕೂಡ ಆಗಿದೆ. ಜೊತೆಗೆ ದ್ವಿಚಕ್ರ ವಾಹನ ಕೂಡ ಬಿದ್ದು ಏಟಾಗಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿನಿತ್ಯ ಅಪಘಾತಗಳಾಗ್ತಿದೆ. ಇಲ್ಲೇನು ಮಧ್ಯಭಾಗದಲ್ಲಿ ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಡಸ್ಟ್ ಪೌಡ್ರನ್ನ ತಂದು ಸುರಿದಿರುವಂಥದ್ದು. ಯಾವಾಗ ಪಬ್ಲಿಕ್ ಟಿವಿ ಸುದ್ದಿ ಮಾಡಲಿಕ್ಕೆ ಬರುತ್ತೋ ಆಗ ಕೆಲವರು ಇದಕ್ಕೆ ಡಸ್ಟ್ ಪೌಡ್ರನ್ನ ಸುರಿಸುವಂಥ ಕೆಲಸ, ಅಂದರೆ ಗುಂಡಿನ ಮುಚ್ಚುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಹೀಗೆ ಪ್ರತಿದಿನ ಅದೆಷ್ಟೋ ಜನ ವಾಹನದಿಂದ ಸ್ಕಿಡ್ ಆಗಿ ಬೀಳ್ತಿದ್ದಾರೋ ಗೊತ್ತೇ ಆಗ್ತಿಲ್ಲ. ಹೀಗೆ ಇಲ್ಲಿ ಬರೋರು ಯಾವಾಗ ಬಿದ್ದು ಏನಾಗುತ್ತೋ ಅನ್ನೋ ಭಯದಲ್ಲೇ ವಾಹನ ಓಡಿಸ್ತಿದ್ದಾರೆ. ವಾಹನ ಸವಾರರು ಎಷ್ಟರ ಮಟ್ಟಿಗೆ ಭಯದಲ್ಲಿದ್ದಾರೆ ನೀವೇ ಕೇಳಿ. ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ಕೆಲ್ಸಕ್ಕೆ ಹೋಗ್ತೀವಿ, ಈ ರೋಡು ಯಾವಾಗ ನೋಡಿ ಇದೇ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಒಂದ್ಸತಿ ಆ ಕಡೆ ಬೀಳಕ್ಕೆ ಹೋಗ್ಬಿಟ್ಟೆ ನಾನು. ತುಂಬಾ ಕಷ್ಟ ಆಗ್ತಾ ಇದೆ ಹೋಗಕ್ಕೆ. ಡೈಲಿ ಹೋಗ್ತಾ ಇದೀವಿ, ಈ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ. ಇದು ವಾಹನ ಸವಾರರ ವ್ಯಥೆಯಾದ್ರೆ ಇಲ್ಲಿನ ಸ್ಥಳೀಯರು ಕೂಡ ಈ ರಸ್ತೆಯ ಅವ್ಯವಸ್ಥೆಗೆ ಬೇಸತ್ತಿದ್ದಾರೆ. ಇಲ್ಲಿ ಅರ್ಧ ಗಂಟೆಗೆ ಯಾವುದಾದ್ರೂ ಒಂದು ವಾಹನ ಬಿದ್ದೇ ಬೀಳುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿನ ರಸ್ತೆ ಹದಗೆಟ್ಟಿದೆ. ಬಿದ್ದವರನ್ನ ರಕ್ಷಣೆ ಮಾಡಿದ ಸ್ಥಳೀಯರು ಇಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿದ್ದು ಹೀಗೆ.
ಆಲ್ಮೋಸ್ಟ್ ಈ ರೋಡಿಗೆ ತುಂಬ 7-8 ವರ್ಷದಿಂದ ಕೂಡ ಇದೇ ಥರ ನಡೀತಾ ಇದೆ. ಯಾವಾಗ BBMP ಅಧಿಕಾರಿ ಆಗಲಿ ಅಥವಾ ಮೆಟ್ರೋ ಇಂಜಿನಿಯರ್ಸ್ಗಳು ಯಾರು ಭೇಟಿ ಕೊಡ್ತಿಲ್ಲ, ಈ ರೋಡಿನ ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ತುಂಬ ವರ್ಷಗಳಿಂದ ಇದೇ ಥರ ಆಗಿದೆ. ಈ ಸ್ಕೂಲಿಗೆ ಹೋಗೋರು ಎಲ್ಲ ಪಬ್ಲಿಕರ್ಸ್ ತುಂಬ ಪ್ರಾಬ್ಲಮ್ ಆಗ್ತಿದೆ. ಈ ನಿನ್ನೆ ಕೂಡ ಒಂದೆರಡು ಲಗೇಜ್ ಆಟೋಗಳು ಕೂಡ ಬಿದ್ದುಬಿಟ್ಟು ಅವರಿಗೆಲ್ಲ ತುಂಬ ಸಣ್ಣ ಪುಟ್ಟ ಪೆಟ್ಟುಗಳಾಗಿದ್ದಾವೆ. ಬಿಬಿಎಂಪಿಯ ಮಹಾ ಎಡವಟ್ಟಿಗೆ ಟ್ರಾಫಿಕ್ ಪೊಲೀಸರು ಹೈರಾಣಾಗಿದ್ದಾರೆ. ಗುಂಡಿ ಮುಚ್ಚದೆ ಬಿಟ್ಟಿರೋ ರಸ್ತೆಗೆ ಟ್ರ್ಯಾಕ್ಟರ್ ಮೂಲಕ ಡಸ್ಟ್ ಪೌಡರ್ ಹಾಕಿಸೋ ಕೆಲಸ ಮಾಡುತ್ತಿದ್ದಾರೆ. ಅದು ಕೂಡ ಮತ್ತಷ್ಟು ಸಮಸ್ಯೆ ಉಂಟು ಮಾಡ್ತಿದೆ. ಬಿಬಿಎಂಪಿ ಅಧಿಕಾರಿಗಳು ಮಾತ್ರವಲ್ಲ, ಜಲಮಂಡಳಿ ಅಧಿಕಾರಿಗಳು ಸಹ ಇಲ್ಲಿ ಓವರ್ಫ್ಲೋ ಆಗ್ತಿರೋ ಚೇಂಬರ್ಗಳ ನಿರ್ವಹಣೆ ಸರಿಯಾಗಿ ಮಾಡಬೇಕಿದೆ. ಯಾರದ್ದು ಅಮಾಯಕರ ಪ್ರಾಣ ಹೋಗೋ ಮೊದಲು ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡೋ ಡಿಸಿಎಂ ಸಾಹೇಬ್ರು ಇನ್ನಾದರೂ ತಮ್ಮ ಅಧಿಕಾರಿಗಳಿಗೆ ನಾಗವಾರ ರಿಂಗ್ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸೋದಕ್ಕೆ ಸೂಚಿಸುತ್ತಾರಾ? ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.